ಹಾಯ್ ಹಲೋ ನಮಸ್ಕಾರ. ನಾನು ರಮೈತ್ರಿ ಫ್ರಮ್ ಟ್ರಾಫಿಕ್ ಸಿಟಿ, ದಟ್ ಇಸ್ ಬಿಗ್ ಬ್ಯಾಂಗ್ಳೂರ್ ಸಿಟಿ. ಇವತ್ತು ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ ಇದೆ, ಸೊ ಐ ಆಮ್ ಗೆಟಿಂಗ್ ರೆಡಿ. ಆಲ್ಸೋ ಟೈಮ್ ಬೈ ಆಗೋಗಿದೆ ಅಂಡ್ ಬೇಗ ರೆಡಿ ಆಗಿ ಅಟ್ಲೀಸ್ಟ್ 10:30 ಹೊರಡೋಣ ಬನ್ನಿ. ಅಂಡ್ ನಾವು ಫೌಂಡೇಶನ್ ಹಚ್ಕೋಬೇಕಾದ್ರೆ ಫುಲ್ ಇಲ್ಲಿ ತನಕನೂ ಕವರ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಗೊತ್ತಾಗುತ್ತೆ ಪೌಡರ್ ಬಿಕಾಸ್ ಬಿಸಿಲಲ್ಲಿ ಹೋಗ್ತಾ ಫುಲ್ ಹೊಟ್ಟೋಗುತ್ತೆ. ಬನ್ನಿ. ಓಕೆ, ವಿ ಆರ್ ಡನ್. ಕೂದಲೆಲ್ಲ ಡ್ರೈ ಮಾಡ್ಕೊಳ್ಳೋ ಅಷ್ಟೊಂದು ಪುರ್ಸೊತ್ತಾಗಿಲ್ಲ. ಓಕೆ, ವಿ ಆರ್ ರೆಡಿ. ಬಾಯ್. ದಿಸ್ ಇಸ್ ಮೈ ಫೈನಲ್ ಲುಕ್. ರಾಮನವಮಿ ಇದ್ದಿದ್ದರಿಂದ ಆ ಕಡೆ ಒಬ್ರು ಈ ಕಡೆ ಒಬ್ರು ಫುಲ್ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಪಾನಕ, ಕೋಸಂಬರಿ, ಮಜ್ಜಿಗೆ ಎಲ್ಲ ಹಂಚಿ ಅಂಡ್ ಹೋಗಿ ಮೆಟ್ರೋಲ್ ಹೋಗಿ ರೀಚ್ ಆಗೋಕೆ ಒಂದು 45 ಮಿನಿಟ್ಸ್ ಅಂತೂ ಆಯ್ತು. ಇವ್ನು ನನ್ನ ಫ್ರೆಂಡು. ಲಾಗ್ ಅಂದ ತಕ್ಷಣ ಓಡೋಡೋದ. ಫ್ಯಾಮಿಲಿ ಫೋಟೋ ಸೆಷನ್ ಮುಗಿದ ತನಕ ನಾವಿಬ್ರು ಸ್ವಲ್ಪ ಹರಟೆ ಹೊಡೆದು ಈ ಮಗು ನಮ್ಮನ್ನ ಸ್ವಲ್ಪ ಕ್ಯೂಟ್ ಆಗಿ ನೋಡ್ತಾ ಇತ್ತು, ಹಾಗಾಗಿ ಅದನ್ನು ಮಾತಾಡ್ಸಿದ್ವಿ. ನೀವೇನಾದ್ರೂ ನನ್ನ ಚರ್ಚ್ ಸ್ಟ್ರೀಟ್ ವ್ಲಾಗ್ ನೋಡಿದ್ರೆ ಇವಳು ಯಾರು ಅಂತ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಅಕಸ್ಮಾತ್ ನೀವು ನೋಡಿಲ್ಲ ಅಂದ್ರೆ ನನ್ನ ಚಾನಲ್ ಅಲ್ಲಿ ಹೋಗಿ ಚೆಕ್ ಮಾಡಿ, ನಾವಿಬ್ರು ಎಂತ ದೋಸ್ತು ಅಂತ. ಗಿಫ್ಟ್ ತಗೊಂಡ್ ಹೋಗಿಲ್ಲ ಅಂತ ಅಂದಾಗ ಜ್ಞಾಪಕ ಆಗಿದ್ದು IGP. ಅವರಿಬ್ರು ಮಗನ ಝೂಮ್ ಹಾಕಿ ಒಂದ್ ಫೋಟೋ ತೆಕೊಂಡು ಕ್ಯೂಟ್ ಆಗಿ ಒಂದ್ ಕ್ಯಾರಿಕೇಚರ್ ನ ಆರ್ಡರ್ ಮಾಡಿದೆ. ಫ್ಯಾಮಿಲಿದೆಲ್ಲ ಆದ್ಮೇಲೆ ನಾವು ಹತ್ರ ಹೋಗಿ ವಿಶಸ್ ಹೇಳಿ ಅವ್ರು ಊಟ ಮಾಡಿ ಅಂತ ಹೇಳಲಿದ್ರು, ನಾಚಿಕೆ ಇಲ್ದಲ್ಲ ಕಾಯ್ತಾ ಇದ್ವಿ. ಎಷ್ಟು ಕಷ್ಟ ಪಡ್ತಿದ್ದಾನೆ ಸಣ್ಣ ಆಗಕ್ಕೆ ಅವನು. ನಾನು ವ್ಲಾಗ್ ಮಾಡ್ತಿದ್ದೀನಿ. ವ್ಲಾಗ್ ಅಂದಿದ ತಕ್ಷಣ ಇವನು ಸೈಲೆಂಟ್ ಆಗ್ಬಿಟ್ಟ. ಸ್ವಲ್ಪ ಹಾಲ್ ಖಾಲಿ ಆಗಿದ ತಕ್ಷಣ ಫ್ರೆಂಡ್ಸ್ ಎಲ್ಲ ಕೇಕ್ ತಗೊಂಡ್ಬಂದು ಕಟ್ ಮಾಡ್ಸಿದ್ರು. ಇವ್ರುಗಳೆಲ್ಲ ಕಂಪ್ನಿ ಚೇಂಜ್ ಮಾಡಿದ್ಮೇಲೆ ಅವ್ರಿಗೆ ರಜಾ ಇಲ್ಲ, ಇವ್ರಿಗೆ ವರ್ಕ್ ಫ್ರಮ್ ಇಲ್ಲ ಅನ್ಕೊಂಡು ಇದೇ ಫಸ್ಟ್ ಟೈಮ್ ಮೀಟ್ ಮಾಡಿ ಮಾತಾಡ್ತಿರೋದು. ಹರಟೆ ಹೊಡ್ತಿದ್ದಾದ್ಮೇಲೆ ಸಕ್ಕದಾಗಿ ಬ್ಯಾಟಿಂಗ್ ಮಾಡಿ ಎಲ್ಲಾರು ಬಾಯ್ ಹೇಳಿದ್ವಿ. ಇವಾಗ ನಾನು ಮನೆಗೆ ಹೋಗೋದ, ಮಲೇಶ್ವರಂಗೆ ಹೋಗ್ತೀನಿ. ನನ್ನ ತಂಗಿ ಬರ್ಡೇ ಗಿಫ್ಟ್ ಮಾಡೋಕ್ಕೆ ಅಂತ ಇದೆ, ನಾವು ತಗೊಂಡೆ. ಏನ್ ತಗೊಂಡ್ಬಂದಿದ್ದೀನಿ ಅಂತ ನಮ್ಮ ಅಮ್ಮಂಗೆ ನೀಟಾಗಿ ತೋರಿಸಿ ಆಮೇಲೆ ಗಿಫ್ಟ್ ನ ಪಟ ಪಟ ಅಂತ ಪ್ಯಾಕ್ ಮಾಡ್ಕೊಂಡೆ. ಕ್ಯಾಮ್ ಕೆಳಗಡೆ ಇದನ್ನ ಓದ್ಕೊಂತಾಳೆ ಅನ್ಕೊಂಡು ತಗೊಂಬಂದೆ. ಅದು ಇದು ಮಾತಾಡ್ಕೊಂಡು ಪ್ಯಾಕಿಂಗ್ ಅನ್ನೋಷ್ರೊಳಗೆ ಸ್ವಲ್ಪ ಟೈಮ್ ತಗೊಂತು. ಅದನ್ನ ಆ ಕ್ಲಿಪ್ ನ ಟೈಮ್ ಲ್ಯಾಪ್ಸ್ ಅಲ್ಲಿ ಹಾಕ್ಬಿಟ್ಟೆ. ಎಂಟ್ರೆನ್ಸ್ ಅಲ್ಲೇ ನನ್ ತಂಗಿ ವೆಲ್ಕಮ್ ಇಟ್ಸ್ ಮೈ ಬರ್ಡೇ ಅಂತ ವರ್ಡ್ ಅಲ್ಲಿ ಚೆನ್ನಾಗಿ ಡಿಸೈನ್ ಎಲ್ಲ ಮಾಡಿ ಬರೆದಿಟ್ಟಿದ್ಲು. ಖುಷಿ ಆಯ್ತು. ಅಂಡ್ ಹೋಗಿದ ತಕ್ಷಣ ಆಲ್ರೆಡಿ ಸ್ವಲ್ಪ ಕಸಿನ್ಸ್ ಎಲ್ಲ ಬಂದಿದ್ರು, ರಿಲೇಟಿವ್ಸ್ ಎಲ್ಲ. ಡೆಕೋರೇಷನ್ಸ್ ಎಲ್ಲ ನಮ್ಮ ಅಕ್ಕ ಬಾವ ಸೇರಿ ಕ್ಯೂಟ್ ಆಗಿ ಅರೇಂಜ್ ಮಾಡಿದ್ರು. ಅವತ್ತು ಕರೆಕ್ಟ್ ಆಗಿ ನಕ್ಷತ್ರದ ಪ್ರಕಾರ, ಡೇಟ್ ಪ್ರಕಾರ ಅನ್ಕೊಂಡು ಇಬ್ರು ಬರ್ಡೇ, ನಮ್ಮ ಅಣ್ಣ ಮತ್ತೆ ತಂಗಿ ಬರ್ಡೇ ಒಂದೇ ದಿನ ಬಂದಿತ್ತು. ಅಂಡ್ ಇದು ಅವರ ಕ್ಯೂಟ್ ಲಿಟಲ್ ಫ್ಯಾಮಿಲಿ. ಆಮೇಲಿಂದ ತಂಗಿನ ಕೂರಿಸಿ ಅವಳಿಗೆ ಕುಂಕುಮ ಎಲ್ಲ ಇಟ್ಟು ದೆನ್ ಕೇಕ್ ಕಟ್ ಮಾಡಿದ್ದು. ಅಂಡ್ ಕೇಕ್ ಕಟ್ ಮಾಡಕ್ಕೂ ಮುಂಚೆ ಸ್ವಲ್ಪ ಅಕ್ಕ ತಮ್ಮನ ಫೋಟೋ ತೆಗಿಯೋಣ ಅಂತ ಒಂದೆರಡು ಫೋಟೋ ತೆಗೆದ್ವಿ. ಆಮೇಲಿಂದ ಅಕ್ಕ ಹ್ಯಾಪಿ ಬರ್ಡೇ ಹ್ಯಾಟ್ ನ ಮಕ್ಳಿಗೆಲ್ಲ ಕೊಟ್ರು. ಆ ಹ್ಯಾಟಿಗೆ ಆ ಕಲರ್ ಈ ಕಲರ್ ಅಂತ ಜಗಳ ಇಸ್ ನೆವರ್ ಎಂಡಿಂಗ್. ಇದನ್ನೆಲ್ಲ ನೋಡಿ ನಮ್ಗೆ ನನ್ ಚೈಲ್ಡ್ಹುಡ್ ಜ್ಞಾಪಕ ಆಗ್ತಾ ಇತ್ತು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಹಾಡ್ ಹೇಳಿ ಕೇಕ್ ಕಟ್ ಮಾಡಿದ್ಮೇಲೆ ಎಲ್ಲರಿಗೂ ಸ್ವಲ್ಪ ಕೇಕ್ ನ ತಿನ್ಸಿ ಅಂಡ್ ಚಿಕ್ಕದಾಗಿ ಒಂದು ಗಿಫ್ಟ್ ಕೊಡ್ತಾ ಫೋಟೋ ಸೆಷನ್ ಬೇರೆ ಮಾಡಿದ್ವಿ. ಇಲ್ಲಿದೆ ನಮ್ಮ ಬರ್ಡೇ ಗರ್ಲ್ ಜೊತೆ ಒಂದು ಫೋಟೋ, ಬಿಕಾಸ್ ವೈ ನಾಟ್. ನಾನು ವಿಡಿಯೋನಲ್ಲಿ ಹಾಕ್ತೀನಿ, ಸ್ಮೈಲ್ ಮಾಡ್ಕೊಂಡು ನಾನು. ಆಮೇಲೆ ಎಲ್ಲರೂ ಸ್ವಲ್ಪ ಊಟ ಮಾಡ್ಕೊಂಡು ಮನೆಗೆ ಹೊರಟ್ವಿ. ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ನೀವಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.